ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿದ್ದೀವಿ. ಹೇಳಿದ್ನಲ್ವ, ನಮ್ಮ ಅತ್ತಿಗೆ ಮಕ್ಕಳು ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮಕ್ಕಳು ಬಂದಿದ್ದರು. ಅವ್ರನ್ನ ಕರ್ಕೊಂಡು ಎಲ್ಲೂ ಹೋಗಿರಲಿಲ್ಲ. ಹಾಗಾಗಿ ನ್ಯಾಷನಲ್ ಪಾರ್ಕಿಗೆ ನೀವು ಇಷ್ಟು ದಿನ ಅಂದರೆ ಸಮ್ಮರ್ ಹಾಲಿಡೇಸಿಗೆ ರಜೆ ಕೊಟ್ಟಿದ್ರಲ್ವ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಎಲ್ಲೂ ಹೋಗಿಲ್ಲ ಅಂದರೆ ಆರಾಮಾಗಿ ಇದು ಒಂದು ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಒಂದು ಚೇಂಜ್ ಸಿಗುತ್ತೆ ಅಂತ ಅನ್ಸುತ್ತೆ. ಏಕೆಂದರೆ ಈಗ ಝೂನೆಲ್ಲ ನೋಡಬೇಕಂದ್ರೆ ಮೈಸೂರು ಅಲ್ಲೆಲ್ಲ ಹೋಗ್ಬೇಕಲ್ವಾ, ಬೆಂಗಳೂರಲ್ಲೇ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಒಂದು ದಿನಕ್ಕೆ ನೀವು ಆರಾಮ್ಸೆ ಇಲ್ಲಿ ಬಂದು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಮಕ್ಕಳಿಗೂ ಮೈಂಡ್ ರಿಲ್ಯಾಕ್ಸೇಷನ್ ಸಿಗುತ್ತೆ, ನಿಮಗೂ ಕೂಡ ಸಿಗುತ್ತೆ. ಆರಾಮಾಗಿ ಬಂದು ನೋಡಿಕೊಂಡು ಹೋಗ್ಬೋದು. ಅಲ್ಲಿ ಟೈಗರ್ ಮನೆ ಒಳಗೆ ಹೋಗುತ್ತೆ. ಟೈಗರ್ ಅದು ಮನೆ ಒಳಗೆ ಹೋಗೋಕೆ ಹೊಂಟೋಯ್ತು. ಟೈಗರು ಮನೆ ಒಳಗೆ ಪಾಪ ಕುಂತಾಯ್ತವ. ನಾವು ಹೋಗ್ತಾ ಇರ್ತೀವಿ ಅವಾಗವಾಗ. ಅಂದ್ರೆ ಈ ಮಕ್ಳನ್ನ ಕರ್ಕೊಂಡು ಬಂದಿದ್ವಲ್ವಾ, ಇವ್ರನ್ನೆಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ. ತುಂಬಾ ಜನ ಬಂದಿದ್ರು. ಆಕ್ಚುಲಿ ನಾವು ಇವಾಗ ಮೇ ಫಸ್ಟಿಗೆ ಹೋಗಿದ್ವಿ, ಅಂದ್ರೆ ರಜೆ ಇತ್ತಲ್ವಾ ಹಸ್ಬೆಂಡಿಗೆ. ಹಾಗಾಗಿ ಹೋಗಿದ್ವಿ ಎಲ್ಲರೂ. ಈವ್ನಿಂಗ್ ಹೋಗಿದ್ವಿ, ಆದ್ರೂ ಕೂಡ ತುಂಬಾನೇ ಜನ ಇದ್ರು. ಎಲ್ಲರೂ ಕರ್ಕೊಂಡು ಬಂದಿದ್ರು ಮಕ್ಕಳನ್ನ. ಅದು ಮೇ ಬಿ ಟೈಗರಿಗೆ ಏನೋ ಕಾಲಿಗೆ ಏಟಾಗಿದೆ, ಅದು ಕುಂಟ್ತಾ ಇತ್ತು. ಆಕ್ಚುಲಿ ನೆಕ್ಸ್ಟ್ ನಾನು ಕರಡಿ ನೋಡಕ್ಕೆ ಬಂದವಾಗ ಅದು ಚೆನ್ನಾಗಿ ನಿಂತ್ಕೊಂಡಿತ್ತು, ಈ ತರ ಮರಕ್ಕೆ ಹೊರ್ಕೊಂಡು ನಿಂತಿತ್ತು. ನನ್ನ ಕ್ಯಾಮ್ರಾ ತಗೊಂಡು ಆನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅದು ಕೆಳಗಡೆ ಬಂದ್ಬಿಟ್ಟಿತ್ತು. ಚೆನ್ನಾಗಿತ್ತು ಅದು ಪೋಸ್ ನೋಡಕ್ಕೆ. ನೋಡಿಕೊಂಡು ಅಂದರೆ ಮಕ್ಕಳಿಗೆ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಯಾರ್ಯಾರು ಹೋಗಿಲ್ಲ ಅವರು ಹೋಗಿ ನೋಡ್ಕೊಂಡು ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ. ಹಾಗೆಯೇ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದರೆ ಖಂಡಿತವಾಗ್ಲೂ ನನ್ನನ್ನು ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಹೋಗಿ, ಓಕೆನಾ? ಆ್ಯಕ್ಚುಲಿ ರೈನೋ ಸಾರ್ ನೋಡಿ ಆರಾಮಾಗಿ ನೀರೊಳಗಡೆ ಯಾವುದು ಚಿಂತೆ ಇಲ್ದೇ ಮಲ್ಕೊಂಡ್ಬಿಟ್ಟಿದೆ. ಯಾಕಂದರೆ ಬಿಸಿಲು ಜಾಸ್ತಿ ಅಲ್ವಾ, ತುಂಬ ಬಿಸಿಲು. ಅದು ಆರಾಮಾಗಿ ಮಲ್ಕೊಂಡಿದೆ, ಎದ್ದೇ ಹೇಳ್ತಾನೆ ಇಲ್ಲ, ಅದ್ರ ಒಳಗಡೆನೆ ಬಿದ್ದು ಒದ್ದಾಡ್ತಾ ಇದೆ. ಈ ಎಲಿಫೆಂಟ್ಗಳನ್ನ ನೋಡೋಕ್ಕೆ ಒಂಥರ ಖುಷಿ ಆಯಿತು. ಯಾಕಂದರೆ ಅದು ನೆಲದಲ್ಲಿರೋ ಧೂಳು ಮಣ್ಣು ಎಲ್ಲ ಅದೇ ತಗೊಂಡು ಮೈ ಮೇಲೆಲ್ಲ ಹಾಕೊತಾ ಇತ್ತು. ಯಾಕಂದರೆ ಮೇ ಬಿ ಬಿಸಿಲಿಗೆ ಅನಿಸುತ್ತೆ, ಆ ಧೂಳು ಮಣ್ಣೆಲ್ಲ ಅದು ತಗೊಂಡು ಮೈ ಮೇಲೆ ಹಾಕೋತಾ ಇತ್ತು. ಇವಾಗಂತೂ ತುಂಬ ಬಿಸಿಲು, ಎಷ್ಟು ಸೆಕೆ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟು ಶಾಪಲ್ಲಿದ್ರೂ ಅಷ್ಟೇ ತುಂಬ ಸೆಕೆ. ಫ್ಯಾನ್ ಹಾಕ್ಸಿದ್ರು ಸೆಕೆನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಬಿಸಿಲು ಅಂತೂ ಈ ಸರಿ ತುಂಬ ಬಿಸಿಲಿದೆ. ಹಂಗಾಗಿ ಎಲ್ಲೂ ಹೊರಗಡೆ ಹೋಗ್ಬೇಕು ಅಂತಲೇ ಅನಿಸಲ್ಲ, ಅಷ್ಟು ಬಿಸಿಲು ಈ ಟೈಮ್ ಅಂತೂ. ನೋಡೋಣ. ಆ್ಯಕ್ಚುಲಿ ಇವತ್ತು ಮಳೆ ಬಂದಿದೆ ಸ್ವಲ್ಪ, ತುಂಬ ದೊಡ್ಡ ಮಟ್ಟಿಗೇನಲ್ಲ, ಹೇಳ್ಕೊಳ್ಳೋ ಅಷ್ಟಲ್ಲ, ಸ್ವಲ್ಪ ಮಳೆ ಬಂದಿದೆ. ಮತ್ತೆ ನೋಡಿ ಈ ಥರ ಮಾಡಿದ್ದಾರೆ ಅಲ್ಲಿ, ಮಕ್ಕಳಿಗೆ ಖುಷಿ ಆಗುತ್ತೆ ಈ ಥರ ಅಲ್ಲಿ ಹೋಗಿ ಫೋಟೋಸ್ ತೆಗೆಸ್ಕೊಳ್ಳೋದು, ವಿಡಿಯೋಸ್ ತಗೊಳ್ಳೋದು. ಚೆನ್ನಾಗಿತ್ತು ಒಂಥರ. ನನ್ನ ಮಗಳು ಯಾವಾಗಲೂ ಎಲ್ಲೋದ್ರೂ ನಗ್ತಾ ಇರ್ತಾಳೆ. ನನ್ನ ಮಗ ನೋಡಿದರೆ ಯಾವಾಗಲೂ ಸೀರಿಯಸ್ ಆಗಿರ್ತಾನೆ. ನಾವು ಲಾಸ್ಟ್ ಟೈಮ್ ಹೋದಾಗ ಚೀತಾಗಳೆಲ್ಲ ತುಂಬ ಇತ್ತು, ಅಂದರೆ ಹತ್ರನೇ ಇತ್ತು. ಈ ಟೈಮು ಯಾಕೋ ಗೊತ್ತಿಲ್ಲ, ನಾವು ಈವ್ನಿಂಗ್ ಹೋಗಿದ್ದಲ್ವ, ಅವು ಬೇಜಾರಾಗ್ಬಿಟ್ಟಿತ್ತು ಅನಿಸುತ್ತೆ. ಆ ಕಡೆಗೆ ಹೋಗಿ ಒಂದೆರಡು ನಿಂತಿತ್ತು ಅಷ್ಟೇ, ಅದು ಕಾಣಿಸ್ಲಿಲ್ಲ ಸರಿಯಾಗಿ.
ಲಾಸ್ಟ್ ಟೈಮ್ ಹೋದಾಗ ಲಯನ್ ಕೂಡ ಅಷ್ಟೇ ಹತ್ರದಲ್ಲೇ ಇತ್ತು, ತುಂಬಾ ಗರ್ಜಿಸ್ತಾ ಇತ್ತು ಲಾಸ್ಟ್ ಟೈಮ್ ಹೋದಾಗ ನೋಡಕ್ಕೆ. ಈ ಟೈಮ್ ಯಾಕೋ ಅದು ಕೂಡ ಬಿಸಿಲು ಅಂತಾನೋ ಏನೋ ಫುಲ್ ಡಲ್ ಆಗ್ಬಿಟ್ಟಿತ್ತು. ಹೋಗಿ ಒಂದ್ ಕಡೆ ಯಾರು ಹೇಗಾದ್ರೂ ನೋಡ್ಕೊಂಡು ಹೋಗಿ ನನ್ನನ್ನ ಅಂತ ಒಂದ್ ಕಡೆ ಹೋಗಿ ಅಲ್ಲಿ ಕಲ್ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟಿತ್ತು. ಏನಿಲ್ಲ, ಯಾರ್ ಬೇಕಾದ್ರೂ ನೋಡ್ಕೊಳ್ಳಿ, ಏನಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಅದು ಗರ್ಜಿಸ್ತಾ ಇತ್ತು ಜನನ ನೋಡಿ, ಈ ಟೈಮ್ ಸೈಲೆಂಟ್ ಆಗಿತ್ತು. ಆಮೇಲೆ ಈ ಕಡೆ ಬರ್ಡ್ಸ್ ನೋಡಕ್ಕೆ ಅಂತ ಬಂದ್ವಿ. ಎಲ್ಲಾ ತರ ಬರ್ಡ್ಸ್ ಕೂಡ ಇದೆ ಅಲ್ಲಿ. ತುಂಬಾ ಚೆನ್ನಾಗಿತ್ತು. ಇದು ಪ್ಯಾರೆಟ್ ಅಂತೂ ಅದ್ರ ಸೌಂಡ್ ಕೇಳ್ಬೇಕು, ಯಾವ ತರ ಸೌಂಡ್ ಮಾಡ್ತಿತ್ತು ಅಂತ. ಪ್ಯಾರೆಟ್ ಇದು ಬರತ್ತೆ ನಿಶಾ. ఎక్కడ నందాలి ఎక్కడ ಬರ್ಡ್ಸ್ ಎಲ್ಲ ನೋಡ್ಕೊಂಡು ಬಂದಮೇಲೆ ನೆಕ್ಸ್ಟು ಅಲ್ಲೇನೋ ಕೆಂದಳಿಲು ಅಂತ ಇತ್ತು, ಅದೊಂದು ಮರದ ಮೇಲೆ ಇತ್ತು, ಅದನ್ನು ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಬಂದು ಟಾರ್ಟೈಸ್ ತುಂಬ ಇತ್ತು. ಎಲ್ಲ ಸೈಲೆಂಟ್ ಆಗಿದ್ವಪ್ಪ ಈ ಟೈಮು. ಎಲ್ಲ ಅನಿಮಲ್ಸು ತುಂಬ ಸೈಲೆಂಟ್ ಆಗಿದ್ವು. ಸ್ನೇಕ್ ನೋಡಿ ಯಾವ ಥರ ಇದೆ, ಇದು ಕಾಣಿಸ್ತಿದೆ ನಿಮಗೆ ಗೊತ್ತಿಲ್ಲ, ಆದ್ರೂ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ಹೋಗ್ತಾ ಇದೆ, ಅದು ಜಾಲರಿನಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಸ್ನೇಕ್. ನೋಡಿ ಇವಾಗ ಕಾಣಿಸ್ತಿದ್ಯಾ, ಸ್ವಲ್ಪ ಕಾಣಿಸ್ತಾ ಇದೆ. ನೆಕ್ಸ್ಟು ಇನ್ನು ತೋರಿಸ್ತೀನಿ ಸ್ನೇಕ್ಸ್ಗಳನ್ನ. ಇದು ನೋಡಿ ನಾಗರಾವು ಸ್ವಲ್ಪನೇ ಕಾಣಿಸ್ತಾ ಇದೆ, ನಾಲ್ಗೆ ಹೊರಗಡೆ ಹಾಕೊಂಡು ನೋಡ್ತಾ ಇದೆ. ಇದು ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸಿಲ್ಲ. ಇನ್ನೊಂದೆರಡಿದೆ, ಅದು ತೋರಿಸ್ತೀನಿ ಬನ್ನಿ, ಅದು ಕಾಣಿಸ್ತಿದೆ ತುಂಬ. ಇದಂತೂ ಎಷ್ಟು ಉದ್ದ ಇತ್ತು ಅಂದರೆ ತುಂಬ ಉದ್ದ ಇತ್ತು ಇದು ಹಾವು. ನೋಡಿ ಹಾಗೆ ನೋಡ್ಕೊಳ್ಳಿ, ಅದ್ರ ಬಾಲ ಎಲ್ಲಿದೆ, ಅದ್ರ ತಲೆ ಎಲ್ಲಿದೆ ಅಂತ. ಅಷ್ಟು ಉದ್ದ ಇತ್ತು ಇದು ಸ್ನೇಕ್. ಅದೇನೋಪ್ಪ ನಾಯಿ ಮರಿಗಳನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗ ಕೇಳ್ತಿದ್ದಾನೆ ಎತ್ಕೊಂಡು ಹೋಗ್ಬೋದಾ ನಾವು ಅಂತ. ನಮ್ಮನೇಲಿ ನನಗೆ, ನನ್ನ ಮಗನಿಗೆ, ನನ್ನ ಮಗಳಿಗೆ ಎಲ್ಲರಿಗೂ ನಾಯಿ ಅಂದರೆ ತುಂಬ ಇಷ್ಟ. ಬಟ್ ನಾವು ಸಾಕಬೇಕು ಅಂತ ಇದ್ದೀವಿ. ಬಟ್ ನಾವು ನೋಡಿದರೆ ನಮ್ಮದು ಸ್ವಂತ ಮನೇಲಿ ಇಲ್ವಲ್ಲ, ಬಾಡಿಗೆ ಮನೇಲಿ ಇದ್ದೀವಿ. ಹಾಗಾಗಿ ನಾವು ಸಾಕೋಕ್ಕೆ ಅನುಕೂಲ ಇಲ್ಲ ಅಂತ ಅಂದ್ಕೊಂಡು ನಾಯಿ ಸಾಕಿಲ್ಲ ಅಷ್ಟೇ. ನನಗೆ ತುಂಬ ಆಸೆ ಇದೆ ನಾಯಿ ಸಾಕಬೇಕು ಅಂತ, ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ. ಇದು ಆ್ಯಕ್ಚುಲಿ ಏನು ಹೇಳಿ, ಇದು ಇವಾಗ ತೋರಿಸ್ತಾ ಇರೋದು ಊಸರವಳ್ಳಿ. ಬಣ್ಣ ಬದಲಾಯಿಸುತ್ತಲ್ವ ಅದು. ಆ್ಯಕ್ಚುಲಿ ನೋಡಿ ಗ್ರೀನು ಸೊಪ್ಪು ಮೇಲೇನೋ ಇದೆ, ಅದು ಗ್ರೀನ್ ಕಲ್ಲರೇ ಆಗಿದೆ. ಮತ್ತು ಇನ್ನು ಆ ಕಡೆ ಒಂದೆರಡಿತ್ತು, ಅದು ಕಲ್ ಮೇಲಿತ್ತು, ಅದು ಆ್ಯಕ್ಚುಲಿ ಕಲ್ದು ಕಲ್ಲರೇ ಇತ್ತು. ನೋಡಿ ಈ ಸ್ನೇಕ್ ನೋಡಿ ಹೆಂಗಿದೆ ಅಂತ ಹೇಳಿ. ಇದು ಕಾಳಿಂಗ ಸರ್ಪ ಇದು ಆ್ಯಕ್ಚುಲಿ. ಇದಕ್ಕೆ ತಿನ್ನಕ್ಕೆ, ಇದ್ರ ಫುಡ್ಗೆ ಅಂತ ಹೇಳಿ ರ್ಯಾಬಿಟ್ಗಳನ್ನ ಬಿಟ್ಟಿದ್ರು. ನಾವು ಇದೇನಿದು ಕಾಳಿಂಗ ಸರ್ಪ ಅಂತ ಹಾಕಿದ್ದಾರೆ, ಬಟ್ ಇದಕ್ಕೆ ರ್ಯಾಬಿಟ್ಗಳನ್ನ ಬಿಟ್ಟಿದಾರಲ್ಲ ಅಂತ. ಆಮೇಲೆ ಅದ್ರದ್ದು ಫುಡ್ ಅದು, ಅದಕ್ಕೆ ಬಿಟ್ಟಿದ್ದಾರೆ ರ್ಯಾಬಿಟ್ಗಳನ್ನ ಅಂತ. ಅದಕ್ಕೆ ಹೊಟ್ಟೆ ಹಸ್ದಾಗ ಅದು ತಿನ್ಕೊಂಡ್ಬಿಡುತ್ತೆ ಅದನ್ನ. ರಾತ್ರಿ ಸ್ಟಾರ್ಟ್ ಮಾಡೋಣ. ನೋಡು ಪಿಕಾಕ್ ಕೇಳ್ತಿದ್ದಲ್ಲ ಬುಜ್ಜಿ. ಬುಜ್ಜಿ ಅಲ್ಲಿ ವೈಟ್ ಪಿಕಾಕು ಮಂಗಟ್ಟೆ ಮಂಗಟ್ಟೆ
ಇಡೀ ಜಗತ್ತಲ್ಲೇ ಇಲ್ವಂತೆ. ಮತ್ತೆ ಇಲ್ಲೇ ಹೆಂಗ್ ಗೊತ್ತು? ಇಲ್ಲ ಇದೆ ಅನ್ಕೊಂಡ್ಲೆ. ಅಲ್ಲಿ ನೋಡು ವೈಟ್ ಪಿಕಾಕು ಜಗತ್ತಲ್ಲೇ ಇಲ್ಲ. ಗೊತ್ತೇ ನನ್ನ ಮಗಳಿಗೆ ನೋಡಿ ವೈಟ್ ಪಿಕಾಕು. ಇದ್ರ ಎಕ್ಕೆ ಬಿಸ್ತಾಗ ಚೆನ್ನಾಗಿರ್ತದೆ. ಹಿಂಗೆ ಇಟ್ಕೊಬೇಕು. ಇಲ್ಲೊಂದು ಪಿಕಾಕ್ ಐತ್ ನೋಡ್ ಬುಜ್ಜಿ. ಸದ್ಯಕ್ಕೆ ಸುತ್ತಾಡಿ ಸುತ್ತಾಡಿ ಮಕ್ಕಳು ಕಾಲು ನೋವು ಕೈ ನೋವು ಅಂತ ಇದ್ರು, ಹೋಗೋಣ ಅಂತಿದ್ರು. ಹಾಗಾಗಿ ಎಷ್ಟು ನೋಡೋಕ್ಕಾಗತ್ತೆ ಅಷ್ಟು ಕವರ್ ಮಾಡಿದ್ದೀವಿ. ನೀವೊಂದ್ಸರಿ ಹೋಗಿ ವಿಸಿಟ್ ಮಾಡಿ. ಇನ್ನೂ ನೋಡೋದಿದೆ. ನಾವು ಸದ್ಯಕ್ಕೆ ಇಷ್ಟೇ ನೋಡಿದ್ದು, ಆಮೇಲೆ ಹೊರಟು ಬಿಟ್ವಿ. ಆ್ಯಕ್ಚುಲಿ ಟಿಕೆಟ್ ಬಂದು ದೊಡ್ಡವ್ರಿಗೆ 100 ರೂಪೀಸ್ ಇರುತ್ತೆ, ಚಿಕ್ಕ ಮಕ್ಳಿಗೆ 50 ರೂಪೀಸ್ ಇರುತ್ತೆ. ಹೋಗಿ ಯಾಕಂದರೆ ನೋಡಿ ಮಂಕಿಗಳು ಪಾಪ ನೀರಿಲ್ದೇನೆ, ಅಂದರೆ ಅವರು ಸಾಕಿರ್ತಾರಲ್ವ, ಕೂಡ ಹಾಕಿರ್ತಾರಲ್ವ ಮಂಕಿಗಳು, ಅವಕ್ಕೆಲ್ಲ ಅವ್ರು ಫುಡ್ಡು ವಾಟರ್ ಎಲ್ಲ ಕೊಡ್ತಾರೆ. ಬಟ್ ಇನ್ನು ಎಕ್ಸ್ಟ್ರಾ ಇರ್ತವೆ ನೋಡಿ, ಅವುಗಳಿಗೆ ಎಷ್ಟು ಕಷ್ಟ ಇದೆ ನೋಡಿ. ನೀರಿಲ್ಲ. ಯಾರಾದರೂ ಬ್ಯಾಗ್ ತಂದಿರ್ತಾರಲ್ಲ, ಬ್ಯಾಗ್ನ ಕಿತ್ಕೊಂಡು ನೀರಾಗಲಿ ಜ್ಯೂಸ್ ಆಗಲಿ ಕುಡಿತಾರೆ. ಆದಷ್ಟು ನೀವು ಹೋಗೋರು ಒಂದೊಂದು 2 3 ಬಾಟಲ್ ಎಕ್ಸ್ಟ್ರಾ ತಗೊಂಡೋದ್ರೆ ಪಾಪ ಮಂಕಿಗಳಿಗೆ ಹೆಲ್ಪ್ ಆಗುತ್ತೆ. ಇವಾಗ ಮಳೆ ಬಂದರೆ ತೊಂದರೆ ಇಲ್ಲ, ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ತುಂಬ ಕಷ್ಟ ಪಡ್ತಾ ಇದ್ದಾವೆ ಈ ಪ್ರಾಣಿಗಳಂತೂ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಅಲ್ಲಿ ಇಲ್ಲಿ ಬಿದ್ದಿದ್ದು ಬಾಟಲ್ನಲ್ಲಿ ನೀರು ಬಿದ್ದಿದ್ದೆಲ್ಲ ತಗೊಂಡೋಗಿ ಕೊಟ್ಟರು. ಪಾಪ ಸ್ವಲ್ಪ ಕುಡಿತು, ಸ್ವಲ್ಪ ಕುಡಿಯೋಕ್ಕೆ ಬಂದಿಲ್ಲ, ಅದು ಬೀಳಿಸ್ಕೊಂಡ್ಬಿಡ್ತು. ಫೈನಲಿ ಹೊರಗಡೆ ಬಂದ್ವಿ. ಪಾರ್ಕಿಂದ ಹೊರಗಡೆ ಬಂದು ಮಕ್ಕಳು ಅದು ಇದು ಟಾಯ್ಸ್ ನೋಡಿದ್ರೆ ಕೇಳದೆ ಇರ್ತಾರ. ಟಾಯ್ಸು ಮತ್ತೆ ಜ್ಯೂಸು ಅದು ಇದು, ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾದರೂ ತಿನ್ನೋದಕ್ಕಿಂತ ಕುಡಿಯೋದೇ ಜಾಸ್ತಿ ನೋಡ್ತಾ ಇದ್ದಿದ್ದು. ಕೇನ್ ಜ್ಯೂಸು ಮತ್ತೆ ಇದು ಪೊಟ್ಯಾಟೊ ಟ್ವಿಸ್ಟರು ಅದು ಬೇಕು ಅಂತ ಕೇಳಿದ್ರು, ಕೊಡ್ಸಿದ್ವಿ. ಮತ್ತೆ ಸ್ವಲ್ಪ ಏನೇನೋ ಟಾಯ್ಸ್ಗಳನ್ನ ತಗೊಂಡ್ರು. ಎಷ್ಟಿದ್ರು ಅಷ್ಟೇ ಬೇಕು ಬೇಕು ಅಂತಾರೆ. ನನ್ನ ಮಗಳು ಕೇಳೋದು ಆ್ಯಕ್ಚುಲಿ, ನನಗೇನು ಬೇಡ, ತಿನ್ನೋದೇನು ಬೇಡ, ನನಗೆ ಟಾಯ್ಸ್ ಕೊಡಿಸು ಸಾಕು ಅಂತ ಹೇಳಿ ಕರ್ಕೊಂಡು ಬಂದ್ಲು. ಆಮೇಲೆ ಟಾಯ್ಸ್ ತಗೊಂಡ್ಮೇಲೆ ನನಗಿದು ಬೇಕು, ನನಗೆ ಅಣ್ಣ ತಿಂತಾ ಇದ್ದಾನಲ್ಲ ಅದು ಬೇಕು ಅಂತ ಕೇಳ್ತಾ ಇದ್ದಾಳೆ. ಸಾಕಲ್ವಾ? ಮತ್ ಬೇಡ, ನಾನೇನು ತಿನ್ನಲ್ಲ, ನನ್ಗೇನಾದ್ರೂ ಟಾಯ್ಸ್ ಕೊಡ್ಸು ಅಂದೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ಯೂಸ್ ಆಗ್ಬೋದು. ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಲ್ಲರೂ ವಿಸಿಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಬುಜ್ಜಿ ಹೆಂಗೈತೆ?